ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಇವತ್ತು ತುಂಬ ಪವರ್ಫುಲ್ ಡೇ, ಗುರುಪೂರ್ಣಿಮೆ. ಆ್ಯಂಡ್ ಇವತ್ತಿನ ದಿನ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಯಾರಾದರೂ ಮಾಡ್ಬೇಕು ಅಂದ್ಕೊಳ್ತಾ ಇದ್ದರೆ ಮಾಡ್ಬೋದು. ಆ್ಯಂಡ್ ಈ ಒಂದು ರೀಡಿಂಗ್ ಇವತ್ತಿನ ಒಂದು ಕರೆಂಟ್ ಎನರ್ಜೀಸ್ಗಾಗಿ ಆಗಿರುತ್ತೆ. ಸೊ ಈ ಒಂದು ವಿಡಿಯೋನ ನೀವು ಯಾವಾಗೇ ನೋಡಿದ್ರೂ ನಿಮ್ಮ ಜೊತೆಗೆ ಇದು ರೆಸೊನೇಟ್ ಆಗುತ್ತೆ. ಸೊ ಫುಲ್ ಮೂನ್ ಗೈಡೆನ್ಸ್ ನಿಮಗಾಗಿ, ನಿಮ್ಮ ಲವ್ ಲೈಫ್ಗಾಗಿ ಏನು ಬರುತ್ತೆ ಅಂತ ಸೊ ಈ ಒಂದು ರೀಡಿಂಗಲ್ಲಿ ನಾವು ನೋಡೋಣ. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್, ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ರೀಡಿಂಗ್ಸ್ ಬಂದು ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಸೊ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಿ. ಹೇಗೆ ಫ್ರೀ ರೀಡಿಂಗ್ಸ್ ಕೊಡೋಕ್ಕಾಗತ್ತೆ ಅಲ್ವಾ? ಸೊ ಅದನ್ನು ನೀವೇ ಯೋಚನೆ ಮಾಡಿ. ಆ್ಯಂಡ್ ಯಾರಾದರೂ ಕೋರ್ಸಸ್, ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಹೀಲಿಂಗ್ ಆಗಿರ್ಬೋದು, ಮನಿ ರೇಖಿ ಕೋರ್ಸ್ ಕಲಿಬೇಕು ಅಂದ್ಕೊಳ್ತಾ ಇರೋರು ಡೆಫಿನೆಟ್ಲಿ ಅವೈಲಬಲ್ ಇದೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ. ಸೊ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಯಾವ ಡೀಟೇಲ್ಸ್ ಬೇಕು, ಏನಕ್ಕೆ ಮೆಸೇಜ್ ಮಾಡ್ತಾಯಿದ್ದೀರಾ, ಏನು ಡೀಟೇಲ್ಸ್ ಬೇಕು, ಇಷ್ಟನ್ನ ನೀವು ಹೇಳಿದ್ರೆ ಆ ಡೀಟೇಲ್ಸನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಈಗ ನಿಮಗಾಗಿ, ನಿಮ್ಮ ಲವ್ ಲೈಫ್ಗಾಗಿ ಏನೆಲ್ಲ ಗೈಡೆನ್ಸ್ ಈ ಒಂದು ಗುರುಪೂರ್ಣಿಮೆ ಒಂದು ಗೈಡೆನ್ಸ್ ಏನಿದೆ ನೋಡೋಣ. ಸೊ ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗನ್ನು ನೋಡಿ. ಆದಷ್ಟು ಏನೇ ಒಂದು ಕಾರ್ಡ್ಸ್ ಮೆಸೇಜಸ್ ಬಂದರೂ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಆ್ಯಂಡ್ ರೀಡಿಂಗ್ನ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ರೀಡಿಂಗ್ ಕಂಪ್ಲೀಟಾಗಿ ಕೇಳಿಸ್ಕೊಂಡಾಗ ನಿಮಗಾಗಿ ಒಂದು ಯಾವುದಾದ್ರೂ ಒಂದು ಮೆಸೇಜ್ ಡೆಫಿನೆಟ್ಲಿ ರೆಸೊನೇಟ್ ಆಗೇ ಆಗುತ್ತೆ. ಓಕೆ, ಸೊ ಇಷ್ಟು ಕಾರ್ಡ್ ಏನಪ್ಪ ಅನ್ಕೋತೀನಿ. ಓಕೆ, ಸೊ ಫಸ್ಟ್ ಕಾರ್ಡ್ ಪೇಜ್ ಆಫ್ ವ್ಯಾಂಡ್ಸ್ ಬಂದಿದೆ. ಕಿಂಗ್ ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ಸ್ವರ್ಡ್ಸ್, ದ ಲವರ್ಸ್ ಕಾರ್ಡ್, ಹಾಗೆ 8 ಆಫ್ ಕಪ್ಸ್ ಬರ್ತಾ ಇದೆ. ತುಂಬ ಜನ ಇಲ್ಲಿ ನಿಮ್ಮ ಪಾರ್ಟ್ನರ್ ಮೂವ್ ಆನ್ ಆಗಿಬಿಟ್ಟಿದ್ದಾರೆ, ನೀವು ನಿಮ್ಮ ಹತ್ರ ವಾಪಸ್ ಬರೋದಿಲ್ಲ ಅಂತ ತುಂಬ ಜನ ಇಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತಲೂ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ದ ಲವರ್ಸ್ ಕಾರ್ಡ್ ಇರೋದ್ರಿಂದ, ಹಾಗೆ 6 ಆಫ್ ಕಪ್ಸ್ ಇರೋದ್ರಿಂದ ರಿಯೂನಿಯನ್ ಚಾನ್ಸಸ್ ತುಂಬಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ. ರಿಯೂನಿಯನ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಯಾಕೆ ಅಂತಂದರೆ ವ್ಯಾಂಡ್ಸ್ ಕಾರ್ಡ್ ಇಲ್ಲಿ ಬಂದಿರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೂ ಸಹ ನಿಮ್ಮ ಮೇಲೆ ಫೀಲಿಂಗ್ಸ್ ಹಾಗೇ ಇದೆ. ಆ್ಯಂಡ್ ನಿಮ್ಮನ್ನು ಅವರು ತುಂಬ ಪ್ರೀತಿ ಮಾಡಿದರು, ನೀವು ಅವ್ರನ್ನ ಅಷ್ಟೇ ಪ್ರೀತಿ ಮಾಡಿದ್ರಿ. ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಇದ್ದಿದ್ದಂಥ ಒಂದು ಭಾವನೆಗಳು ಏನಿತ್ತು ಅದು ಅವ್ರಿಗೆ ಮೂವ್ ಆನ್ ಆಗೋಕ್ಕೆ ಟ್ರೈ ಮಾಡಿದ್ರು. ಪದೇ ಪದೇ ನಿಮ್ಮ ನೆನಪಾಗ್ತಾ ಇದೆ ಅವ್ರಿಗೆ ಅಂತಲೂ ಬರ್ತಾಯಿದೆ. ಇಲ್ಲಿ ಆ ಪರ್ಸನ್ ಅಥವಾ ನೀವೇ ಇಲ್ಲಿ ಮೂವ್ ಆನ್ ಆಗೋಕ್ಕೆ ನೋಡ್ತೀರಾ, ಮೂವ್ ಆನ್ ಆಗಿಬಿಡೋಣ, ಬಿಟ್ಬಿಡೋಣ ಅಂತ ಅವರು ಅನ್ಕೋತಾರೆ, ನೀವು ಅನ್ಕೋತೀರ. ಬಟ್ ಎಲ್ಲೋ ಒಂದು ಕಡೆ ಮತ್ತೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಆಗುತ್ತೆ. ಯಾವುದೋ ಒಂದು ವಿಚಾರವಾಗಿ ನೀವು ಮಾತಾಡ್ತೀರಾ, ಅಥವಾ ಒಂದೇ ಕಡೆ ನೀವು ವರ್ಕ್ ಮಾಡ್ತಾ ಇರ್ಬೋದು. ಸೊ ಇಷ್ಟೆಲ್ಲ ನೀವು ಡೈಲಿ ನೀವು ನೋಡ್ತೀರಾ ಈ ಪರ್ಸನ್ನ, ಆಗ ನಿಮಗೆ ಅನ್ನಿಸ್ಬೋದು ಈ ಪರ್ಸನ್ ಎಷ್ಟು ಚೇಂಜ್ ಆಗಿಬಿಟ್ಟಿದ್ದಾರೆ ಇವಾಗ ಅಂತ. ಬಟ್ ಅವರು ಬದಲಾಗಿಲ್ಲ, ಎಲ್ಲೋ ಒಂದು ಕಡೆ ಅವ್ರ ಫೀಲಿಂಗ್ಸನ್ನು ಅವರು ಹೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಕಿಂಗ್ ಆಫ್ ಸ್ವಾರ್ಡ್ಸ್ ಇಲ್ಲಿ ಇರೋದ್ರಿಂದ ಅವರು ಅಂದ್ಕೊಳ್ತಾರೆ ಏನಾದರೂ ಆ್ಯಕ್ಷನ್ ತೊಗೋಬೇಕು, ನಾನು ಇಲ್ಲಿ ಮಾತಾಡಿಸ್ಬೇಕು ಅಂತ ಏನಾದರೂ ಟ್ರೈ ಮಾಡ್ತಾರೆ. ಬಟ್ ಅದು ಹಾಗೆಯೇ ಸುಮ್ಮನೆ ಆಗಿಬಿಡ್ತಾರೆ ಅಂತಲೂ ಹೇಳ್ಬೋದು. ಈ ಪರ್ಸನ್ ಒಂದು ಟೈಮ್ ಇದ್ದ ಹಾಗೆ ಇನ್ನೊಂದು ಟೈಮ್ ಇರಲ್ಲ ಅಂತಲೂ ಬರ್ತಾಯಿದೆ. ಲೈಕ್ ತುಂಬ ಯೋಚನೆ ಮಾಡ್ತಾರೆ ಇವರು, ಪಾಸಿಬಿಲಿಟೀಸ್ ತುಂಬ ನೋಡ್ತಾರೆ. ಹೀಗಾದರೆ ಏನಾಗುತ್ತೆ, ಇನ್ನೊಂದು ಥರ ಯೋಚನೆ ಮಾಡಿದಾಗ ಈ ಥರ ಇದ್ದರೆ ಇನ್ನೇನಾಗುತ್ತೆ
ಆ ಥರ ಎಲ್ಲ ಅವ್ರು ತುಂಬ ಓವರ್ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬೋದು. 6 ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ವಿತಿನ್ 6 ಮಂತ್ಸ್ ಅವರು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟನ್ನು ಕೊಡ್ತಾರೆ ಆ್ಯಂಡ್ ಅವರೇ ನಿಮಗೆ ಬಂದು ಮಾತಾಡಿಸ್ತಾರೆ ಅಂತಲೂ ಬರ್ತಾ ಇದೆ ವಿತಿನ್ 6 ಮಂತ್ಸ್. ಇಲ್ಲಿ ನೀವು ಅವ್ರ ಕಡೆಯಿಂದ ಕಮ್ಯುನಿಕೇಷನ್ ಅಥವಾ ಕಮಿಟ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ದ ಲವರ್ಸ್ ಕಾರ್ಡ್ ಇಲ್ಲಿ ಬರ್ತಾ ಇರೋದ್ರಿಂದ ಇನ್ನೂ ಒಂದು ನೆಗೆಟಿವ್ ಟ್ರೈಟ್ ಹೇಳಬೇಕು ಅಂತಂದರೆ, ಇಲ್ಲಿ ನಿಮ್ಮ ಜಾಗದಲ್ಲಿ ನಿಂತು ಅವ್ರು ಯೋಚನೆ ಮಾಡೋದಿಲ್ಲ, ಅವ್ರ ಜಾಗದಲ್ಲಿ ನಿಂತು ನೀವು ಯೋಚನೆ ಮಾಡೋದಿಲ್ಲ. ಸೊ ಈ ಒಂದು ಮೆಸೇಜ್ ಸಹ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಇದು ಒಂದು ರೀಸನ್ ಆಗಿರ್ಬೋದು. ಅವ್ರ ಜಾಗದಲ್ಲಿ ನೀವು ನಿಂತು ಅಷ್ಟಾಗಿ ಯೋಚನೆ ಮಾಡೋದಿಲ್ಲ ಅಂತಲೂ ಬರ್ತಾ ಇದೆ. ಅವರು ನಿಮ್ಗೆ ಹೇಳಿರ್ಬೋದು, ನೀನು ಏನಕ್ಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾಕೆ ಇಷ್ಟೊಂದು ಪದೇ ಪದೇ ಮಾತಾಡಿದ್ದೆ ಜಗಳ, ಅದೇ ಆಡಿದ್ದೆ ಜಗಳ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ಅವರು ಸಹ ನಿಮ್ಮನ್ನು ಅರ್ಥ ಮಾಡ್ಕೊತಾರೆ ಅಂತಲೂ ಬರ್ತಾ ಇದೆ. ಸೊ ಎಲ್ಲನೂ ಒಂದೇ ಕಡೆಯಿಂದ ಒಂದು ಸೈಡಿಂದನೇ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಲ್ವಾ. ಸೊ ಆದಷ್ಟು ಇಲ್ಲಿ ಇನ್ ಕೇಸ್ ಮತ್ತೆ ಕಮ್ಯುನಿಕೇಟ್ ಮಾಡಿದ್ರೆ ನಿಮ್ಮ ಜೊತೆಗೆ, ಆಗ ಇವ್ರನ್ನ ಸ್ವಲ್ಪ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ, ಅವ್ರ ಫೈನಾನ್ಷಿಯಲ್ ಸಿಚುಯೇಷನ್ ಆಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಸಿಚುಯೇಷನ್ ಏನಿದೆ, ಸ್ವಲ್ಪ ಇದ್ರ ಕಡೆ ವಿಚಾರಿಸ್ಕೊಳ್ಳೋಕ್ಕೆ ಫೋಕಸ್ ಮಾಡಿ ಅಂತ ಹೇಳ್ಬೋದು. ಆ್ಯಂಡ್ ಪೇಜ್ ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ವ್ಯಾಂಡ್ಸ್ ಎರಡೂ ಸಹ ಬರ್ತಾ ಇದೆ. ಇವ್ರಿಗೆ ಸ್ವಲ್ಪ ಡಾಮಿನೇಟಿಂಗ್ ಎನರ್ಜಿನೂ ಇರ್ಬೋದು. ಆ್ಯಂಡ್ ಈ ಪರ್ಸನ್ ಅಥವಾ ನೀವು ತುಂಬ ನೆಗೆಟಿವ್ ಥಿಂಕ್ ಮಾಡ್ತಾಯಿದ್ದೀರಾ. ಏನೇ ಆದ್ರೂ ಅಲ್ಲಿ ಯಾವುದಾದ್ರೂ ಒಂದು ನೆಗೆಟಿವ್ ಆಗಿ ಹುಡ್ಕೋಕ್ಕೆ ಟ್ರೈ ಮಾಡ್ತೀರಾ ಅಂತಲೂ ಬರ್ತಾಯಿದೆ. ಸೊ ಆದಷ್ಟು ನೀವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಷ್ಟು ನೀವು ಪಾಸಿಟಿವ್ ಚೇಂಜಸನ್ನು ನೀವು ನೋಡ್ತೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಮನೆ ಕಟ್ಟಿಸ್ಬೇಕು ಅನ್ನೋ ಒಂದು ಡ್ರೀಮ್ ತುಂಬ ಇರ್ಬೋದು. ತುಂಬ ದಿನದ ಕನಸಿರ್ಬೋದು ಅದು ನಿಮಗೆ. ನೀವೊಂದು ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಏನಾದರೂ ಒಂದು ಗಿಫ್ಟನ್ನು ಕೊಡಬೇಕು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅನ್ನೋದು ಒಂದು ಡ್ರೀಮ್ ಇರ್ಬೋದು ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ. ಸೊ ಇದು ಸಹ ಇರೋದ್ರಿಂದ ಸ್ವಲ್ಪ ಇಲ್ಲಿ ಟೈಮ್ ತೊಗೊಳ್ಬೋದು ಒಂದು ಮ್ಯಾರೇಜ್ ಕಮಿಟ್ಮೆಂಟ್ಗೆ. ಸೊ ಓವರಾಲ್ ರೀಡಿಂಗ್ ತುಂಬ ಪಾಸಿಟಿವ್ ಆಗಿಯೇ ಇತ್ತು. ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಸೊ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಆಲ್ಸೋ ಹೀಲಿಂಗ್, ರಿಲೇಷನ್ಶಿಪ್ ಹೀಲಿಂಗ್ ಆಗಿರ್ಬೋದು ಅಥವಾ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಗುರು ಪೂರ್ಣಿಮೆ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಈ ಒಂದು ವಿಡಿಯೋ ಮಾಡ್ತಾ ಇರೋದು, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಅಂತ ನಾನು ಬಿಫೋರ್ ನನ್ನ ಕ್ಲೈಂಟ್ಸ್ ತಗೊಳ್ತಾಯಿದ್ರು. ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಇದರಲ್ಲಿ ನಾನು ಇನ್ನೂ ಒಂದು ಆ್ಯಡ್ ಮಾಡಿದ್ದೀನಿ, ನೆಗೆಟಿವ್ ಎನರ್ಜೀಸಿಂದ ಪ್ರೊಟೆಕ್ಷನಿಗೆ. ಸೊ ನಿಮ್ಮ ರಿಲೇಷನ್ಶಿಪ್ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು, ಏನೇ ಆಗಿದ್ದರೂ ಅದು ಕ್ಲಿಯರ್ ಆಗ್ತಾ ಬರೋಕ್ಕೆ, ಕಡಿಮೆ ಆಗ್ತಾ ಬರೋಕ್ಕೆ, ಆ್ಯಂಡ್ ಇನ್ನೂ ನೀವು ಪ್ರೊಟೆಕ್ಷನ್ ಬೇಕು, ಯಾವುದೇ ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ದೃಷ್ಟಿ ಆದರೂ ಆಗಬಾರ್ದು ಮುಂದೆ ಅಂತ ಇದ್ದರೆ ಆವಾಗಲೂ ಸಹ ನೀವು ಈ ಒಂದು ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಏಕೆ ಅಂತಂದರೆ ಇದರಲ್ಲಿ ಬ್ಲ್ಯಾಕ್